ಹಾಯ್, ನಾನು ನಿಮ್ಮ ಸಿಂಗಲ್ ಸ್ಕ್ರೀನ್ ನವೀನ್ ಮಾತಾಡ್ತಾ ಇರೋದು. ಇವತ್ತು ವಿಷಯ ಏನಪ್ಪ ಅಂತಂದರೆ, ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಎಲ್ಲ ಸಿನಿಮಾಗಳು ಇವತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬರೀ 99 ರೂಪೀಸ್ಗೆ ಸಿನಿಮಾಗಳು ಅವೈಲೇಬಲ್ ಇದೆ. ಸೊ ಯಾವ್ಯಾವ ಸಿನಿಮಾಗಳನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ ಅಂತಂದರೆ, ಸೊ ನೀವು ಯಾವ ಸಿನಿಮಾಗಳು ನಿಮ್ಮ ಹತ್ತಿರ ರಿಲೀಸ್ ಇದೆ ಮಲ್ಟಿಪ್ಲೆಕ್ಸಲ್ಲಿ ಅನ್ನೋಕ್ಕೆ ಬುಕ್ ಮೈ ಶೋ ಅಂತ ಗೂಗಲ್ಗೆ ಹೋಗಿ ಜಸ್ಟ್ ಈ ರೀತಿ ಟೈಪ್ ಮಾಡಿ ಸರ್ಚ್ ಮಾಡಿ ಆ್ಯಂಡ್ ರಿಕಮೆಂಡೆಡ್ ಮೂವೀಸಲ್ಲಿ ತೋರಿಸುತ್ತೆ ಯಾವ್ಯಾವ ಮೂವಿಗಳಿದೆ. ನಾನು ಕನ್ನಡನ ನೋಡ್ತೀನಿ ಯಾವ್ಯಾವ ಮೂವಿಗಳು ಇದೆ ಅಂತ. ಸೊ ಫಸ್ಟ್ ಆಫ್ ಆಲ್ ಮಿಥ್ಯಾ ಇದೆ, ರಾಕ್ಷಸ ಇದೆ, ಜೊತೆಗೆ ಕನಸೊಂದು ಶುರುವಾಗಿದೆ, ಕಪಟಿ ಅಂತ ಇದೆ, ಸೂರ್ಯ ಲವ್ ಸಂಧ್ಯಾ, ಪ್ರತ್ಯರ್ಥ. ಓಕೆ, ಎಲ್ಲಾನು ನನ್ನ ಪ್ರಕಾರ ಒಳ್ಳೆ ಮೂವೀಸ್ಗಳು, ಒಳ್ಳೆ ರಿವ್ಯೂಗಳಿದೆ. ಬಟ್ ನಾನು ರೆಕಮೆಂಡೇಶನ್ ಮಾಡೋದು ಏನಪ್ಪ ಅಂತಂದರೆ, ನನ್ನ ಕಡೆಯಿಂದ ಮಿಥ್ಯಾ ನೋಡ್ಬೋದು, ಸೂರ್ಯ ಲವ್ ಸಂಧ್ಯಾ ನೋಡ್ಬೋದು, ಮತ್ತು ಪ್ರತ್ಯರ್ಥ ತುಂಬ ರೆಕಮೆಂಡೇಶನ್ ಹೇಳ್ತಿದ್ದಾರೆ, ಬೇಗ ನೋಡಿ ಇದ್ರ ಬಗ್ಗೆ ಮಾತಾಡಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದರ ಟೈಮಿಂಗ್ಸ್ ನನಗೆ ಸೂಟ್ ಆಗಲ್ಲ. ಆ್ಯಂಡ್ ಸೂರ್ಯ ಲವ್ ಸಂಧ್ಯಾ ತುಂಬ ವೆಯ್ಟ್ ಮಾಡ್ತಾಯಿದೆ, ಯಾಕೆಂದರೆ ಕಾಶಿನಾಥ್ ಅವರ ಫ್ಯಾನ್ ನಾನು, ಆ್ಯಂಡ್ ಅವರ ಮಗನ ಒಂದು ಸಿನಿಮಾ ನೋಡೋದಕ್ಕೆ. ಆ್ಯಂಡ್ ಇದಾದ ಮೇಲೆ ನೋಡಿ, ಎಲ್ಲ ಯಾವ ಸೀಟ್ಗಳನ್ನ ಬುಕ್ ಮಾಡಿದ್ರೆ ಇವತ್ತು ನೀವು 99 ರೂಪೀಸ್ ಐಫೈ ಕೂಡ ಕೂತು ನೋಡ್ಬೋದು. ಸೊ ಫಾಸ್ಟ್ ಫಿಲ್ಲಿಂಗ್ ಆಗುತ್ತೆ, ಬೇಗ ನಿಮ್ಮ ಇದನ್ನು ಬುಕ್ ಮಾಡಿ. ಇದು ಬಿಟ್ಟರೆ ಹಿಂದಿ, ಓಕೆ ನಾನು ಇದು ನೋಡಲ್ಲ, ಬೇರೆ ಲ್ಯಾಂಗ್ವೇಜ್ ನೋಡ್ತೀನಿ ಅಂದರೆ ಕ್ರೇಜಿ ಅಂತ, ಇದು ಕೂಡ ಕ್ರೇಜಿ ಆಗಿದೆ ನೋಡಿ. 10 ಔಟ್ ಆಫ್ 10. ಅದು ನೀವು ತುಂಬಾಡ್ ಅಂತ ಒಂದು ಮೂವಿ ಬಂತು, ಅದನ್ನು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಇವ್ರ ಬಗ್ಗೆ. ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈವನ್ ಇನ್ ಕೇಸ್ ನಾವು ಕನ್ನಡ ಸಿನಿಮಾ ನೋಡಲ್ಲ ಅಂತ ಅಂದರೆ, ನನ್ನ ಪ್ರಿಫರೆನ್ಸ್ ಏನಪ್ಪ ಅಂದರೆ ಸೂರ್ಯ ಲವ್ ಸಂಧ್ಯಾ ನಾನು ನೋಡಬೇಕು ಅಂತಿರೋದು. ಬಟ್ ಈ 3 ಅಥವಾ 4 ಸಿನಿಮಾಗಳಲ್ಲಿ ಯಾವುದು ಸಿಕ್ಕರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಇವತ್ತು ಸ್ಪೆಷಲಾಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಓಕೆ, ಜೈ, ಮತ್ತೆ ಸಿಗೋಣ.